ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ಬೋದು, ಬ್ಲೌಸಿನ ಡಿಸೈನನ್ನು ಹಾಕ್ತಾಯಿದ್ದೀನಿ. ಬ್ಯಾಕ್ ಪಾರ್ಟ್ಸಿಂದು ಬ್ಲೌಸಿನ ಲೆಂತ್ ಬಂದು 14 ಇದೆ, ಹಾಗಾಗಿ 15. ಅಗಲ ಬಂದು ಬ್ಲೌಸಿಂದ ರೆಡಿ 48 ಇದೆ ಫ್ರೆಂಡ್ಸ್. ಹಾಗಾಗಿ ಆರ್ಮೂಲು 5.5, ಕೊಳ್ಳನ್ನು 10 ಇಂಚನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾನ್ವಾಸ್ ಪೇಪರನ್ನು ತೊಗೊಂಡಿದ್ದೀನಿ ಡಿಸೈನಿಗಾಗಿ. ಕೊಳ್ಳಿನ ಅಗಲ ಬಂದು 2.5, ಉದ್ದ ಬಂದು 10 ಇಂಚು ಫ್ರೆಂಡ್ಸ್. ನೀವು ನೋಡ್ಬೋದು. ಇದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಕೊನೆಯಲ್ಲಿ ಕಮೆಂಟ್ಸನ್ನು ಹಾಕಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರ ಲೈಕನ್ನು ಹಾಕೋದು ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಹೊಸದಾಗಿ ಯಾರ್ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ನೋಡ್ಬೋದು, ಇನ್ನು ನಾನು ಬ್ಲೌಸಿನ ನೆಕ್ಕಿನ ಡಿಸೈನನ್ನು ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿರೋ ನೆಕ್ಕು, ಅಷ್ಟೇನು ಗ್ರ್ಯಾಂಡಾಗಿಲ್ಲ ಫ್ರೆಂಡ್ಸ್. ಇದು ನೋಡಿ, ಈ ಥರ ಎಲೆ ಆಕಾರವನ್ನು ಕೊಟ್ಕೋತಾ ಇದ್ದೀನಿ. ಇದಕ್ಕೆ ನಾವು ಬ್ಲೌಸಿನ ಬಾರ್ಡರ್ ಏನಿರುತ್ತಿಲ್ಲ ಫ್ರೆಂಡ್ಸ್, ಅದರಿಂದ ನಾನು ಡಿಸೈನನ್ನು ಮಾಡ್ಕೊಂಡಿರೋದು. ಈ ರೀತಿ ನೋಡಿ, ನಾನು 1.5 ಇಂಚ್ ಅಗಲ ತೊಗೊಂಡಿರೋ ಡಿಸೈನಿಗೆ. ಜಾಸ್ತಿ ಏನು ತೊಗೊಂಡಿಲ್ಲ ಫ್ರೆಂಡ್ಸ್, 2 ಆದರೆ ಜಾಸ್ತಿ ದಪ್ಪ ಅಗಲ ಆಗುತ್ತೆ, ಹಾಗಾಗಿ 1.5ನೇ ತೊಗೊಂಡಿರೋದು. ಈ ರೀತಿ ಸ್ಟೆಪ್ಪನ್ನು ಮಾಡ್ಕೋತಾ ಇದ್ದೀನಿ. ಬ್ಲೌಸ್ ರೆಡಿ ಆದಾಗ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಪರವಾಗಿಲ್ಲ. ಇದನ್ನು ಡಿಸೈನು ಆದರೆ ಇನ್ನು ನಾನು ಕ್ಯಾನ್ವಾಸ್ ಪೇಪರನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಆದ ನಂತರ ನಾನು ಈ 1.5 ಇಂಚನ್ನು ಏನು ಡಿಸೈನಿಗೆ ಮಾರ್ಜಿನನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ನಾನು ಬ್ಲೌಸಿಂದ ಡಿಸೈನಿಗೆ ನಾನು ಬ್ಲೌಸಿಂದ ದಡಿಯನ್ನು ತೆಗೆದುಕೊಂಡಿದ್ದೀನಿ. ಅದರ ಮೇಲೆ ಇಟ್ಟು ಐರನನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೋಡ್ಬೋದು, ಈ ರೀತಿ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡ್ಬೋದು, ಇದು ಬ್ಲೌಸಿಂದ ಬಂದು ದಡಿ ಇದೆ, ಅದನ್ನು ನಾನು ಐರನ್ ಮಾಡಿಕೊಂಡೆ. ಇಲ್ಲಿ ನಾನು ಈ ಬ್ಲೌಸಿನ ಸುತ್ತ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಬಟ್ಟೆ ಮತ್ತು ಅಸ್ತ್ರನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಬ್ಯಾಕ್ ಕೆಳಭಾಗಕ್ಕೆ ಫೋಲ್ಡನ್ನು ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಫೋಲ್ಡ್ ಮಾಡ್ಕೊಂಡ ನಂತರ ಡಿಸೈನನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಾನು ಫೋಲ್ಡನ್ನು ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ದಯವಿಟ್ಟು ಹೊಸ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಡಿಸೈನನ್ನು ಇಷ್ಟ ಆದರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕು ಮಾಡಿ ಹಾಗೂ ಕಮೆಂಟು ಹಾಕಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಾನು ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ. ಫುಲ್ಲನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೀಗೆ ಸುತ್ತೆಲ್ಲ ಅಸ್ತ್ರ ಜೊತೆ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲ ಅಸ್ತ್ರ ಜೊತೆ ಅಟ್ಯಾಚ್ ಮಾಡಲಿಲ್ಲ ಅಂದರೆ ಅಸ್ತ್ರ ಒಂದು ಕಡೆ, ಬ್ಲೌಸ್ ಒಂದು ಕಡೆ ಎಳೆಯುತ್ತೆ ಫ್ರೆಂಡ್ಸ್. ಆದ ಕಾರಣ ಅಸ್ತ್ರ ಜೊತೆ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಬ್ಲೌಸ್ ಮೆಜರ್ಮೆಂಟ್ ಬಂದು 48 ಇದೆ ಫ್ರೆಂಡ್ಸ್. ಎದೆ ಸುತ್ತಳತೆ ಬಂದು ಜಾಸ್ತಿ ದೊಡ್ಡದಿದೆ, ಹಾಗಾಗಿ ಇಲ್ಲಿ ಜಾಸ್ತಿ ದಪ್ಪ ದೊಡ್ಡ ಅನ್ನಿಸ್ತಾ ಇದೆ ದಪ್ಪ ಇರೋದರಿಂದ. ಈ ರೀತಿ ನಾನು
ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ, ಮಾರ್ಜಿನನ್ನು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಈ ರೀತಿ ಕಟ್ಟನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಆಯಿತು. ಇಲ್ಲಿ ನಾನು ಸೆಂಟರ್ ಬ್ಲೌಸ್ ಫೋಲ್ಡ್ ಮಾಡಿ ಸೆಂಟರ್ ಪಾಯಿಂಟನ್ನು ಒಂದು ಸ್ವಲ್ಪ ಕಟ್ಟನ್ನು ಮಾಡ್ತಾಯಿದ್ದೀನಿ. ನಾವು ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಇಲ್ಲಿ ಕಟ್ಟನ್ನು ಮಾಡ್ಕೊಂಡಾಯಿತು. ಈಗ ನಾನು ಬ್ಲೌಸನ್ನು ಉಲ್ಟಾ ಬ್ಯಾಕ್ ಪಾರ್ಟಿಗೆ ಉಲ್ಟವನ್ನು ಇಟ್ಕೊಂಡು ನಾನು ಅಟ್ಯಾಚ್ ಮಾಡ್ತೀನಿ. ಹಾಗೆ ಇಲ್ಲಿ ನಾವು ಏನು ಡಿಸೈನಿಗಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಬ್ಲೌಸಿನ ದಡಿ ಬಂದು ಅದನ್ನು ಎಕ್ಸ್ಟ್ರಾ ಸೈಡಿಗೆ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಹಾಕೋದನ್ನು ಮರಿಬೇಡಿ. ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಈ ರೀತಿಯಾಗಿ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ ಅಂತ. ಎಕ್ಸ್ಟ್ರಾ ಇರೋ ಮಾರ್ಜಿನನ್ನು ನಾವು ಸ್ವಲ್ಪ ಎಕ್ಸ್ಟ್ರಾವನ್ನು ಬಿಟ್ಟು ಅದನ್ನು ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ. ರೌಂಡ್ ಶೇಪ್ ಬರೋದ್ರಿಂದ ಸ್ವಲ್ಪ ಫೋಲ್ಡಿಂಗ್ಗೆ ಕಷ್ಟ ಆಗ್ತಾಯಿದೆ, ಅಲ್ಲಲ್ಲಿ ಕಟ್ ಹಚ್ಚಿ ಮಾಡ್ತಾಯಿದ್ದೀನಿ ಸ್ವಲ್ಪ. ಹಾಗಾಗಿ ನೋಡಿ ಇದು ಒಂದು ಬದಿ ಆಯಿತು. ಇನ್ನೊಂದು ಸೈಡಿಗೆ ಇನ್ನೊಂದು ಬದಿಗೆ ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಫೋಲ್ಡನ್ನು ಮಾಡಿಕೊಂಡೆ. ಈ ರೀತಿಯಲ್ಲಿ ಫೋಲ್ಡ್ ಆಯಿತು ಫ್ರೆಂಡ್ಸ್. ಈಗ ನಾನು ಇದನ್ನು ಬ್ಲೌಸ್ ಮೇಲೆ ಇಟ್ಟು ಬ್ಲೌಸನ್ನು ಉಲ್ಟಾ ಆಗಿ ಇಟ್ಕೊಂಡು ಅದರ ಮೇಲೆ ಇಟ್ಟು ಇದನ್ನು ಬ್ಲೌಸು ಉಲ್ಟಾ ಹಾಗೆ ಡಿಸೈನು ಉಲ್ಟಾ ಹಾಕ್ಕೊಂಡು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ಇನ್ನು ಕೊಳ್ಳಿನ ಶೇಪನ್ನು ಯಾವ ರೀತಿ ಇದೆ ಆ ರೀತಿ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿಯಾಗಿ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ಹಾಗೆ ಕೊನೆಯಲ್ಲಿ ಕಮೆಂಟನ್ನು ಹಾಕಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟನ್ನು ಹಾಕಿ. ನೀವು ಒಂದು ಕಮೆಂಟು ಒಂದು ಲೈಕ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ಚಾನಲ್ನ ವೀಡಿಯೋ ಹಾಕೋಕ್ಕೆ. ಇಲ್ಲ ಅಂದರೆ ಜಾಸ್ತಿ ವ್ಯೂಸ್ ಬರಲಿಲ್ಲ, ಮೋಟಿವೇಶನ್ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಚಾನಲ್ ವೀಡಿಯೋ ಹಾಕೋಕ್ಕೆ ಇಲ್ಲ ಪರವಾಗಿಲ್ಲಪ್ಪ ಯಾರು ನೋಡಲ್ಲ ಬೇಡ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಒಂದು ಲೈಕು ಹಾಗೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸ್ ಹಾಕೋರೆ ನಮಗೂ ಸಹ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಆದ ಕಾರಣ ಹೇಳ್ತಾ ಇರೋದು. ಈಗ ನಾನು ಇದನ್ನು ಫೋಲ್ಡ್ ಮಾಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡ್ಬೋದು ಯಾವ ರೀತಿ ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ ಅಂತೇಳಿ. ಈಗ ಅದನ್ನು ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್.
ಈ ರೀತಿಯಾಗಿ ಬರ್ತಾ ಇದೆ ಫ್ರೆಂಡ್ಸ್. ಈ ಡಿಸೈನ್ ಮಾಡಿ ಈ ಬ್ಲೌಸನ್ನು ಆಲ್ರೆಡಿ ಅವರು ಕೊಟ್ಟಾಗಿದೆ ಫ್ರೆಂಡ್ಸ್. ವಿಡಿಯೋ ಸೌಂಡ್ ಹಾಕೋಕ್ಕಾಗಲಿಲ್ಲ, ನೈಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಗುಡುಗು ಮಿಂಚಿದೆ, ಅದರ ಸೌಂಡು ಸಹ ಕೇಳಿಸ್ತಾ ಇರ್ಬೋದು ಫ್ರೆಂಡ್ಸ್. ಇದು ನೋಡಿ ಈ ರೀತಿ ಅಟ್ಯಾಚ್ ಆಯಿತು. ಇದಕ್ಕೆ ನಾನು ಹೊರಭಾಗಕ್ಕೆ ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಲೇಸ್ ಅಟ್ಯಾಚ್ ಮಾಡೋದು ಹಾಕಿಲ್ಲ ಫ್ರೆಂಡ್ಸ್ ವಿಡಿಯೋಲ್ಲಿ. ಈ ನಾನು ಇಲ್ಲಿ ಸೆಂಟ್ರ್ ಬ್ಲೌಸ್ ಬ್ಯಾಕಿಗೆ ಸೆಂಟ್ರಿಗೆ 2 ಲಿಪ್ ಥರ ಎಲೆ ಥರ ಮಾಡಿ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ನೋಡ್ಬೋದು, ಇಲ್ಲಿ ನೋಡಿ ಈ ಥರ ಅಟ್ಯಾಚನ್ನು ಮಾಡಿಕೊಂಡೆ ಫ್ರೆಂಡ್ಸ್. ಈಗ ಇದಕ್ಕೆ ಕಟ್ಟೋಕೆ ಕಸಿ ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಡೋರಿನ ಬ್ಲೌಸಿಗೆ ನಾವು ಭಾಳ ಮೇಲೆ ಅಟ್ಯಾಚ್ ಮಾಡಬಾರ್ದು ಫ್ರೆಂಡ್ಸ್. ಯಾಕಂದರೆ ಬ್ಲೌಸ್ ಹಾಕ್ಕೊಂಡು ಕಟ್ಟಿದಾಗ ಅದು ಹೋಗಿ ಕುತ್ತಿಗೆಗೆ ಹತ್ತುತ್ತೆ ಫ್ರೆಂಡ್ಸ್. ಹಾಗಾಗಿ ಮಿನಿಮಮ್ 2.5 ಇಂದ 3 ಇಂಚು, ಜಾಸ್ತಿ ನಾನು 3 ಇಂಚಿಗೆ ಅಟ್ಯಾಚ್ ಮಾಡೋದು ಫ್ರೆಂಡ್ಸ್. 2.5 ಅಂದರೂ ಕಡಿಮೆ ಆಗುತ್ತೆ. ಹಿಂಗೆ ಕಟ್ಟಿದಾಗ ಭಾಳ ಮೇಲೆ ಕಾಣಿಸುತ್ತೆ ಫ್ರೆಂಡ್ಸ್. 2.5 3 ಜಾಸ್ತಿ ನಾನು ಯಾವಾಗಲೂ 3 ಮಾಡೋದು. ಇಲ್ಲ ಪರವಾಗಿಲ್ಲ ಅನ್ನೋರು 2.5 ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹಂಗೆ ಕಮೆಂಟನ್ನು ಹಾಕಿ. ಈ ರೀತಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.